ಇತ್ತೀಚೆಗಷ್ಟೇ ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಬೆನ್ನಲ್ಲೇ ಈ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಅಲ್ಲದೆ ಅದೇ ಘಟನೆಗೆ ಸಂಬಂಧಿಸಿದಂತೆ ರಜತ್ ಹಾಗೂ ವಿನಯ್ ಜೈಲಿಗೂ ಕೂಡ ಹೋಗಿದ್ದು ಬಂದಿದ್ರು. ಸೊ ಇದಾದ ಬಳಿಕ ಇಬ್ಬರ ಮಧ್ಯೆ ಬಿರುಕು ಮೂಡಿದೆ ಅನ್ನೋ ಒಂದು ವಿಚಾರ ಓಡಾಡ್ತಾ ಇದೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ರಜತ್ ಹಾಗೂ ವಿನಯ್ ಗೌಡ ಮಚ್ಚು ಹಿಡಿದು ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಪೋಸ್ಟ್ ಗಮನಿಸಿದ್ದ ಬಸವೇಶ್ವರ ನಗರ ಠಾಣೆ ಪೊಲೀಸರು ಇಬ್ಬರ ವಿರುದ್ಧ FIR ಕೂಡ ಹಾಕಿದ್ರು. ಬಂಧನ ಕೂಡ ಆಯಿತು. ಪರಪರ ಅಗ್ರಹಾರ ಕೂಡ ಸೇರಿ ಅವರು ಹೊರಗೆ ಕೂಡ ಬಂದಾಯಿತು. ಸೊ ಈ ವಿನಯ್ ವಿಡಿಯೋ ಮಾಡಿ ರೀಲ್ಸ್ ಮಾಡಿದ್ದು ತಪ್ಪಾಯಿತು, ಇನ್ನು ಮುಂದೆ ಯಾವತ್ತೂ ಈ ರೀತಿಯಾದ ರೀಲ್ಸ್ಗಳನ್ನು ಮಾಡೋದಿಲ್ಲ ಅಂತ ಕ್ಷಮೆಯನ್ನು ಕೂಡ ಕೇಳಿದಾಯಿತು. ಆದರೆ ಇಲ್ಲಿಯವರೆಗೂ ರಜತ್ ಮಾತ್ರ ಎಲ್ಲಿಯೂ ಕಾಣಿಸ್ಕೊಂಡಿರಲಿಲ್ಲ. ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ರಜತ್, ಒಂದು ಸ್ಟುಡಿಯೋ ಖಾಸಗಿ ಕಾರ್ಯಕ್ರಮ ಇತ್ತು, ಅದು ಮುಗಿದ ನಂತರ ಹೊರಗೆ ಬಂದ ವೇಳೆ ನಾನೇ ರೀಲ್ಸ್ ಮಾಡೋಣ ಅಂತ ವಿನಯ್ಗೆ ಹೇಳಿದ್ದೆ. ಅದಲ್ಲದೆ ಸೆಟ್ನಲ್ಲಿದ್ದ ಫೈಬರ್ ಮಚ್ಚು ತಗೊಂಡು ವಿಡಿಯೋ ಮಾಡಿದ್ವಿ. ಸೊ ನಮ್ಗೆ ಗೊತ್ತಿರಲಿಲ್ಲ ಇದು ಫೈಬರ್ ಮಚ್ಚು ಇಟ್ಕೊಂಡು ವಿಡಿಯೋ ಮಾಡಿದ್ರೆ ತಪ್ಪು ಅಂತ. ಯಾರು ಕೂಡ ಇನ್ನು ಮುಂದೆ ಈ ರೀತಿಯಾದಂತಹ ವಿಡಿಯೋಗಳನ್ನು ಮಾಡಬೇಡಿ ಅಂತ ಹೇಳಿದ್ರು. ಮುಂದುವರೆದು ಮಾತನಾಡಿ ರಜತ್, ಕಳೆದ 11 ವರ್ಷಗಳಿಂದ ವಿನಯ್ ಹಾಗೂ ಸ್ನೇಹಿತರು ಬಿಗ್ ಬಾಸ್ ಕುಚುಕು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಆದರೆ ರೀಲ್ಸ್ ಮಾಡಿ ಜೈಲಿಗೆ ಹೋಗಿ ಬಂದ ನಂತರ ಅವನೇ ಮಾಧ್ಯಮಗಳಿಗೆ ಮಾತನಾಡಿ ಬೇಡ ಅಂತ ಹೇಳಿದ. ಸೊ ನಂತರ ಅವನೇ ಮೊದಲು ವಿಡಿಯೋ ಮಾಡಿ ಕ್ಷಮೆ ಕೇಳಿದ್ದು ಅದು ನನಗೆ ಅಸಮಾಧಾನವನ್ನು ಉಂಟು ಮಾಡಿದೆ ಅಂತ ರಜತ್ ಅವರು ಇದೀಗ ಮಾತನಾಡಿದ್ದಾರೆ. ಸೊ ಅವನಿಗೆ ನನ್ನ ಫ್ರೆಂಡ್ಶಿಪ್ ಬೇಡ ಅಂದರೆ ಮುಂಚೆನೇ ಹೇಳಿಬಿಟ್ಟಿದ್ರೆ ನಮಗೆ ಗೊತ್ತಾಗಿರೋದು. ಆದರೆ ಅವ್ನು ಹೇಳಿಲ್ಲ ಅನ್ನೋದು ಈಗ ವಿಚಾರ ಅಂತಂತೆ ತಪ್ಪಾಗೋದಿಲ್ಲ. ಸೊ ಇವರಿಬ್ಬರ ಮಧ್ಯೆ ಒಂದು ಬಿರುಕು ಮೂಡಿದೆ ಅಂತಂದರೆ ತಪ್ಪಾಗೋದಿಲ್ಲ ಅಂತ ಅನಿಸುತ್ತೆ ಸ್ನೇಹಿತರೆ. ಸೊ ನೋಡೋಣ ಮತ್ತೆ ಒಂದಾಗ್ತಾರ ಏನು, ಅದು